ದಲಿತ ಮಹಿಳೆಯರಿಗಾಗಿರ್ಬೋದು ಸಾಕಷ್ಟು ಏನಂದರೆ ಬಡ ವರ್ಗದ ಜನರಿಗಾಗಿರ್ಬೋದು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಯಾವ ರೀತಿ ಸುರಕ್ಷತೆಗಳನ್ನ ಬೇಕಾಗಿದೆ, ಸೊ ಏನು ಮಾಡಬೇಕಂತಕ್ಕಂಥದ್ದನ್ನ ತಾವು ಹೇಳ್ತೀರಾ ಸರ್ಕಾರಕ್ಕೆ, ಜೊತೆಗೆ ನಿಮ್ಮ ಸಂಘಟನೆ ಕಡೆಯಿಂದ ಏನು ಮಾಡ್ತೀರಾ? ನಮ್ಮ ಸಂಘಟನೆ ಕಡೆಯಿಂದ ಯಾವ ಒಂದು ಮಹಿಳೆ ಬಂದು ನಮ್ಮ ಹತ್ರ ಹೇಳುತ್ತೋ, ನಾವು ಮಹಿಳಾ ಘಟಕದವರು ಯಾವ ಮಹಿಳೆ ನಮ್ಗೆ ಹೇಳುತ್ತೋ, ನಮ್ಗೇನಾಗಿದೆ, ನಮಗೇನು ಕುಂದುಕೊರತೆ ಆಗಿದೆ ಅಂತ ಹೇಳಿದ್ರೆ ಖಂಡಿತ ನಾವು ಸ್ಪಂದಿಸ್ತೀವಿ. ಇನ್ನೊಂದು ಏನಂದರೆ ಮೇಯ್ನಾಗಿ ನಮ್ಮ ಅಧ್ಯಕ್ಷರಿಗೆ ಅಂದ್ಬಿಟ್ಟು ಒಂದು ಅನ್ಯಾಯ ಆಗಿದೆ ಇಲ್ಲಿ ಪರಂಗಿಪುರದಲ್ಲಿ. ಮುಂದೆ ಯಾರೂ ಸಾಥ್ ಕೊಡ್ತಾ ಇಲ್ಲ. ಈಗ ನಮ್ಮ ಸಂಘಟನೆಗೆ ನಮ್ಮ ಜೊತೆಗೆ ನಾವು ಅವ್ರ ಜೊತೆಗೆ ಬೆಂಬಲ ಕೊಡ್ತಿದ್ದೀವಿ. ಖಂಡಿತ ನಮ್ಮ ದಲಿತರ ಹೆಣ್ಮಕ್ಳನ್ನೇ ಅವ್ರು ಟಾರ್ಗೆಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಎಲ್ಲನೂ ನಾವು ದಲಿತರದೇ ನಾವು ಮಾಡ್ತೀವಿ ಅಂದಾಗ ಮತ್ತು ನಮಗೆ ಎಲ್ಲಿದೆ? ನಮ್ಮ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದು ನಮಗೂ ಒಂದು ನ್ಯಾಯ, ನಮ್ಮ ನ್ಯಾಯನೇ ಇಲ್ವಲ್ಲ. ಆ ಮಹಿಳೆಗೆ ಯಾರೂ ಇಲ್ಲ. ಆ ಮಹಿಳೆನ ಸಾಕಷ್ಟು ತುಳಿತಾ ಇದ್ದಾರೆ. ಆದರೆ ನಮಗೆ ಏನೋ ಮಾಡಿದ್ರೆ ಎಲ್ಲ ಹೋದ್ರೂ ನಮ್ಗೆ ನ್ಯಾಯ ಸಿಗ್ತಾಯಿಲ್ಲ. ನಮ್ಗೆ ನ್ಯಾಯ ಸಿಗಬೇಕು. ನಾವು ನಿಯಮ ಅವ್ರಿಗೆ ನಮ್ಮ ಅಧ್ಯಕ್ಷರು ಒಂದು ನ್ಯಾಯ ನಮಗೆ ದೊರಕಿಸ್ಬೇಕು. ಮೇಡಮ್, ಈಗ ಸಂಘಟನೆ ಅಂತಕ್ಕಂಥ ಇದು ಮಾಡಿಕೊಂಡು ಸಂಘಟನೆಯ ಹೋರಾಟ ಅಂತಕ್ಕಂಥ ಒಂದು ಜಾಸ್ತಿ ಹೋರಾಟಗಳನ್ನ ಮಾಡ್ತಾರೆ. ಆದರೆ ಒಂದು ಪ್ರಶ್ನೆಗಳನ್ನ ಎದ್ದೇಳುತ್ತೆ ಜಾಸ್ತಿ ಏನಂದರೆ ದಲಿತ ಮಹಿಳೆಯರಿಗೂ ಕೂಡ ಇರುತ್ತೆ ಶಿಕ್ಷಣದ ಅವಶ್ಯಕತೆ ಭಾಳಷ್ಟು ಇದೆ ಅಂತ ಚರ್ಚೆಗಳಾಗುತ್ತೆ. ಇದಕ್ಕೆ ತಾವೇ ಹೇಳ್ತೀರಾ? ಎಲ್ಲ ಕಡೆಗೂ ಇದೆ, ಆದರೆ ಎಲ್ಲರೂ ಧ್ವನಿ ಎತ್ತಲ್ಲ. ಆದರೆ ನಮ್ಮ ಕಡೆಗೆ ನಾವು ಎಲ್ಲರೂ ನಮ್ಮನ್ನ ಕೆಳಗೆ ತಳ್ತಾರೆ. ಯಾಕಂದರೆ ನಾವು ದಲಿತರು ಅಂದ್ಬಿಟ್ಟು ನಮ್ಮನ್ನ ಕೆಳಗೆ ತಳ್ತಾರೆ. ಆದರೆ ಸಾಕಷ್ಟು ಎಲ್ಲರೂ ನೋಡ್ತಾರೆ, ಯಾರೂ ಧ್ವನಿ ಎತ್ತಲ್ಲ ಅಂತಾರೆ. ಅದಕ್ಕೆ ನಾವು ಎಲ್ಲ ಮಹಿಳೆಯರು ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಒಂದು ಸಂಘಟನೆ ಮುಖಾಂತರ ಏನು ಸಂದೇಶ ಕೊಡ್ತೀರಾ? ಏನು ಸಂದೇಶ ಅಂದರೆ ಯಾರೇ ಮಹಿಳೆ ಮುಂದ್ಕೊಂಡು ಎಲ್ಲೇ ಬಂದರೂ ಖಂಡಿತ ಎಲ್ಲ ಸಂಘಟನೆಗಳು ಎಲ್ಲರ ಜೊತೆ ಕೊಡ್ತಾರೆ. ಅದೇ ಥರನೇ ನಮಗೂ ಕೊಡಿ ನಾವು ಕೇಳ್ತಾ ಇದ್ದೀವಿ. ಈಗ ಎಲ್ಲ ಮಹಿಳೆಯರಿಗೂ ಓದು ಬರ ಇಲ್ಲ. ಇವಾಗ ಎಲ್ಲ ಓದು ಬರ ತಗೊಂಡು ಏನೇನು ನಮಗೆ ಮೂಲಭೂತ ಸೌಲಭ್ಯ ಬೇಕೋ ಎಲ್ಲ ಪಡ್ಕೊಳ್ಳೋಕ್ಕೆ ಎಲ್ಲ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಲ್ಲಿ ನಾವು ಸಹ ಹಂಗೆ ಬರ್ತಾಯಿದ್ದೀವಿ. ಎಲ್ಲ ಹೆಣ್ಮಕ್ಳು ಸೇರಿ. ನನ್ನ ಹೆಸರು ಪ್ರೇಮ. ಒಳಗಾದ ಎಲ್ಲ ಜನಾಂಗಗಳಿಗೂ ನಮ್ಮ ದಲಿತ ಸಂಘರ್ಷ ಸಮಿತಿ ಯಾವಾಗಲೂ ಬೆಂಬಲವಾಗಿರುತ್ತೆ. ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಸೇರಿನೇ ಸಂವಿಧಾನ ಬರೆದಿರೋದು. ಯಾರು ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾಗಿರ್ತಾರೋ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಯಾವಾಗಲೂ ಬೆಂಬಲವಾಗಿರ್ತೀವಿ. ಸರ್, ನಿಮ್ಮ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ನಾಡಿನ ಜನತೆಗೆ, ಯುವ ಜನತೆಗಾಗಿರ್ಬೋದು ಸಾಕಷ್ಟು ಜನರಿಗೆ ಏನು ಸಂದೇಶ ರವಾನೆ ಮಾಡಕ್ಕೆ ಇಷ್ಟಪಡ್ತಾರೆ ತಮ್ಮ ಸಂಘಟನೆ ಕಡೆಯಿಂದ? ನಮ್ಮ ಸಂಘಟನೆ ಕಡೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಉಳಿಸಿ, ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ ಎಲ್ಲ ಸಮಾಜಕ್ಕೂ ಸಮಾಜ ನಿರ್ಮಾಣ ಆಗಬೇಕಂತ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಕನಸು. ಯಾರೇ ಅನ್ಯಾಯಕ್ಕೊಳಗಾಗಿರಲಿ ನಮ್ಮ ಸಂಘಟನೆಯಿಂದ ಅವ್ರಿಗೆ ಯಾವಾಗಲೂ ನಮ್ಮ ಬೆಂಬಲ ಇದ್ದೇ ಇದೆ. ಸರ್, ಬೆಂಬಲ ಅಂತಕ್ಕಂಥದ್ದು ಇದರಲ್ಲಿ ಅವರು ರಾಜಕೀಯಕ್ಕೆ ಏನು ಬೇಕೋ ಅದಕ್ಕೋಸ್ಕರ ಓಡಾಟ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಸಂಘಟನೆಯವರು ಎಲ್ಲ ತುಳಿತಕ್ಕೆ ಒಳಗಾಗಿರೋ ದಲಿತವರು, ಹಿಂದುಳಿದವರು, ಎಲ್ಲ ಅಲ್ಪಸಂಖ್ಯಾತರು ಯಾರೇ ಆಗಿರಲಿ, ಯಾರು ಕಷ್ಟಕ್ಕೊಳಗಾಗಿರ್ತಾರೋ ಅವ್ರಿಗೆಲ್ಲ ನಮ್ಮ ಸಂಘಟನೆ ಬೆಂಬಲ ಇದ್ದೇ ಇದೆ. ನಮ್ಮ ಹೆಸರು ಮೋಹನ್ ಅಂತ. ಓಕೆ ಸರ್. ಭಾರತದ ಸಂವಿಧಾನ ಶಿಲ್ಪಿಯಾದಂಥ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಶಿಕ್ಷಣ ಮತ್ತು ಸಂಘಟನೆ ಮತ್ತು ಹೋರಾಟದ ಪ್ರತೀಕವಾಗಿ ನಮ್ಮ ಈ ಒಂದು ದೇಶದ ದೀನ ದಲಿತರ, ಬಡವರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ ವಿರುದ್ಧ ಅವರಿಗೆ ಸಪೋರ್ಟಾಗಿ ನಾವೆಲ್ಲ ಕೆಲಸ ಮಾಡೋದಕ್ಕೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಂಡಿರೋ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ. ನಮ್ಮಲ್ಲಿ ದೀನ ದಲಿತರಿಗೆ ಕೆಲವೊಂದು ಮೇಲ್ವರ್ಗದ ಜಾತಿಯವರು ಅವ್ರ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡುವ ವಿರುದ್ಧವಾಗಿ ನಾವು ಇವತ್ತು ಈ ಒಂದು ಹೋರಾಟನ ಈ ಒಂದು ನಮ್ಮ ಗ್ರಾಮ ಶಾಖೆ ಆಫೀಸ್ನಲ್ಲಿ ಅಂದರೆ ಕಚೇರಿಯಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಇದು ಮೂಲತಃವಾಗಿ ಒಂದು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರವ್ರ ವಿರುದ್ಧವಾಗಿ, ದಬ್ಬಾಳಿಕೆ ಮಾಡ್ತಾರವ್ರ ವಿರುದ್ಧವಾಗಿ ಹಾಗೂ ಸಂಘಟನೆ ಪರವಾಗಿ ನಾವೆಲ್ಲರೂ ನಮ್ಮ ಗ್ರಾಮ ಶಾಖೆ ಅಧ್ಯಕ್ಷರಾದ ಶ್ರೀಮತಿ ಮುನಿಯಮ್ಮನವರ ಪರವಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ನಾವೆಲ್ಲ ನಿಂತ್ಕೊಂಡಿಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಎಲ್ಲರೂ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡ್ತಾರೆ, ಮಾಡೋದಿಲ್ಲೋ ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಯಾರು ಮನದಟ್ಟು ಮಾಡಿಕೊಂಡು ಅವರ ಒಂದು ರೂಪುರೇಷೆಗಳಲ್ಲಿ ಅವರ ಒಂದು ದಾರಿನಲ್ಲಿ ನಡೀತಾರೋ ಯಾರೂ ಸಹ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಯಾರು ನಡೆಯೋದು ಇಲ್ಲ, ಯಾರು ನಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅದು ನಿಮಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ, ಅದು ಸುಳ್ಳು. ಸರ್, ತಪ್ಪು ಮಾಹಿತಿಗಳು ಕೊಡ್ತಾರೆ ಅಂತಕ್ಕಂಥದ್ದು ಸರಿ ಇದೆ. ತಪ್ಪು ಮಾಹಿತಿಗಳು ಅನ್ನೋದಕ್ಕಿಂತ ಈ ಒಂದು ಸಂಘಟನೆಗಳಲ್ಲಿ ಸಾಕಷ್ಟು ಸಂಘಟನೆಗಳು ಉಟ್ಕೊಂಡು ಒಗ್ಗಟ್ಟಿನ ಪ್ರದರ್ಶನವೇ
ಇಲ್ಲ ಅಂತಕ್ಕಂಥ ಗುಜರಿಸ್ತಾರ ಸರ್. ನಮ್ಮ ಸ್ಲೋಗನ್ ಹೇಳುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಲೋಗನ್ ಏನುತ್ತೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳುತ್ತೆ. ಅಂದರೆ ಅದ್ರ ಉದ್ದೇಶ ಏನು, ಪ್ರತಿಯೊಬ್ಬರೂ ಮೂಲಭೂತವಾಗಿ ಶಿಕ್ಷಣವನ್ನು ಪಡೆಯಬೇಕು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಧ್ಯೇಯವಾಗಿತ್ತು. ಯಾಕಂತಂದರೆ ಇವಾಗ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಭಾರತಕ್ಕೆ ಮುಂಚೆ ಇರ್ಬೋದು, ಸ್ವತಂತ್ರ ಭಾರತದ ನಂತರ ಇರ್ಬೋದು, ನಮ್ಮ ಭಾರತ ದೇಶದ ಸಂಸ್ಕೃತಿಯ ವಿಚಾರದಲ್ಲಾಗಲಿ ಅಥವಾ ಸಾರ್ವಜನಿಕ ಜೀವನದ ವಿಚಾರದಲ್ಲಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೆಲ್ಲ ಡಿಗ್ರಿಗಳನ್ನು ಪಡೆದಿರೋದು ಏನಕ್ಕೆ ಅಂತಂದರೆ, ನಮ್ಮ ಜನಾಂಗದವ್ರ ಮೇಲೆ ಬರಬೇಕು, ಅವರು ಓದಬೇಕು, ವಿದ್ಯಾವಂತರಾಗಬೇಕು, 4 ಜನ ಸಮುದಾಯದವರಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ಅವರು ಇಷ್ಟೆಲ್ಲ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ದಲಿತರ ಬಗ್ಗೆ ಆಗಿರ್ಬೋದು, ದೀನದಲಿತರ ಬಗ್ಗೆ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಬೇರೆ ಯಾವುದೇ ವರ್ಗದ ಜನಾಂಗದ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಮಾರ್ಗದರ್ಶನದ ರೀತಿಯಲ್ಲಿ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ಅಂತ ಹೇಳಿ ಅವರು ದಾರಿ ಹಾಕ್ಕೊಟ್ಟಿದ್ರೆ ಆ ದಾರಿ ಮೇಲೆ ನಾವು ನಡೀತಾ ಇದೀವಿ ಹೊರತು ಅವರು ಬೇರೆ ಇವರು ಬೇರೆ ಅನ್ನೋದು ನಮ್ಮ ಸಿದ್ಧಾಂತನಲ್ಲ, ನಮ್ಮ ಉದ್ದೇಶನಲ್ಲ. ಬಡವರಿಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಆ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಆಗಿದೆ. ಆ ಒಂದು ಹೋರಾಟವನ್ನು ನಾವು ಇವತ್ತು ಈ ಒಂದು HSR ಬಡಾವಣೆಯ ಸೆಕ್ಟರ್ ನಂಬರ್ 1ನಲ್ಲಿ ನಮ್ಮ ಗ್ರಾಮ ಶಾಖೆ ಅಧ್ಯಕ್ಷರಾದಂಥ ಮುನಿಯಮ್ಮನವರಾಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಸರ್, ಇವತ್ತು ಸಂಘಟನೆ ಇದೆ, ಹೋರಾಟ ಇದೆ. ಸೊ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಹಿಂದುಳಿದ ವರ್ಗದ ಜನರು, ಪೋಷಕರಾಗಿರ್ಬೋದು, ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಿಸ್ಬೇಕಾಗಿದೆ ಇವತ್ತು? ಮೊದಲನೇದಾಗಿ ಭಾರತ ದೇಶದ ಒಬ್ಬ ಪ್ರಜೆಯಾಗಿ ದೇಶದ ಮುಂದಿನ ಉದ್ಧಾರಕ್ಕಾಗಿ ಪ್ರತಿಯೊಬ್ಬ ತಂದೆ ತಾಯಿಯನ್ನು ಅವರ ಮಕ್ಕಳನ್ನು ದೇಶಕ್ಕೋಸ್ಕರವಾಗಿ ಹೋರಾಡತಕ್ಕಂಥ, ದೇಶಕ್ಕೋಸ್ಕರ ದೇಶದ ಮುಂದಿನ ವಿಷನ್ ಅಂತ ಹೇಳ್ತಾರಲ್ಲ, ಮುಂದಿನ ಗುರಿಯನ್ನು ಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ನಮ್ಮ ಭಾರತ ದೇಶ ಮುಂದಿನ ದಿನಗಳಲ್ಲಿ ಪ್ರಪಂಚ ರಾಷ್ಟ್ರಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಅತಿಶಯೋಕ್ತಿ ಇರೋದಿಲ್ಲ. ಇದು ನಿಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಅದೇ ಆಗಿತ್ತು, ಅದು ಹಾಗೆ ಆಗುತ್ತೆ ಸರ್. ಸರ್, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಓಕೆ, ಥ್ಯಾಂಕ್ಸ್.